ಊದಲು ಅಥವಾ ಬಾರ್ನ್ಯಾರ್ಡ್ ಮಿಲೆಟ್ ಅಂತ ಕರೆಸಿಕೊಳ್ಳುವ ಈ ಸಿರಿಧಾನ್ಯದ ಆರೋಗ್ಯ ಲಾಭಗಳೇನು ಅಂತ ನೋಡೋಣ. ವೈಜ್ಞಾನಿಕವಾಗಿ ಇದನ್ನು ಎಚಿನೋಕ್ಲೋವಾ ಫ್ರುಮೆಂಟೇಶಿಯಾ ಅಂತ ಕರೀತಾರೆ. ಇಂಗ್ಲಿಷ್ನಲ್ಲಿ ಬಾರ್ನ್ಯಾರ್ಡ್ ಮಿಲೆಟ್ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಶಾಮಕ ಅಂತ ಕರೀತಾರೆ. ಇನ್ನು ಕನ್ನಡದಲ್ಲಿ ಊದಲು ಅಂತ ಕರೀತಾರೆ. ಸಾಮೆ ಮತ್ತು ಊದಲು ಎರಡೂ ನೋಡಲು ಒಂದೇ ರೀತಿ ಕಂಡ್ರು ಊದಲು ಕಾಳಿನ ಮೇಲೆ, ಈ ಬಾರ್ನ್ಯಾರ್ಡ್ ಮಿಲೆಟ್ ಮೇಲೆ ಚಿಕ್ಕ ಕಪ್ಪು ಚುಕ್ಕೆ ಇರುತ್ತೆ. IIMR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲೆಟ್ಸ್ ರಿಸರ್ಚ್ ಏನು ಹೇಳುತ್ತೆ ಅಂದ್ರೆ, ಊದಲು ಅಮೈಲೇಸ್ ತಯಾರಿಕೆಯನ್ನು ಹಿಮ್ಮೆಟ್ಟಿಸುತ್ತದೆ, ಕಡಿಮೆ ಮಾಡುತ್ತದೆ. ಇದರಿಂದ ಹೆಚ್ಚು ಪ್ರಮಾಣದ ರೆಸಿಸ್ಟೆಂಟ್ ಸ್ಟಾರ್ಚ್ಗಳು ತಯಾರಾಗಲು ಸರಳವಾಗುತ್ತದೆ. ಆದ್ದರಿಂದ ಹೃದಯ ರಕ್ತನಾಳಗಳ ಕಾಯಿಲೆ ಮತ್ತು ಮಧುಮೇಹಿಗಳಿಗೆ ಅಂದ್ರೆ ಕಾರ್ಡಿಯೋವ್ಯಾಸ್ಕುಲಾರ್ ಸಮಸ್ಯೆ ಇದ್ದವರಿಗೆ ಮತ್ತು ಡಯಾಬಿಟಿಸ್ ಇದ್ದವರಿಗೆ ಊದಲು ಸೇವಿಸಲು ಶಿಫಾರಸು ಮಾಡಬೇಕು ಅಂತ ಹೇಳುತ್ತೆ. 100 ಗ್ರಾಂ ಊದಲಿನಲ್ಲಿ 65.5 ಗ್ರಾಂ ಕಾರ್ಬೋಹೈಡ್ರೇಟ್ಸ್, 6.2 ಗ್ರಾಂ ಪ್ರೋಟೀನು, 2.2 ಗ್ರಾಂ ಫ್ಯಾಟ್ ಅಂದ್ರೆ ಕೊಬ್ಬು, 10 ಗ್ರಾಂ ನಾರು ಅಂದ್ರೆ ಫೈಬರ್ ಮತ್ತು 4.4 ಗ್ರಾಂ ಮಿನರಲ್ಗಳು, ಅದರಲ್ಲಿ ಕ್ಯಾಲ್ಸಿಯಂ ಆಗಿರ್ಬೋದು, ಫಾಸ್ಫರಸ್, ಕಬ್ಬಿಣ ಇವೆಲ್ಲ ಕಂಡುಬರುತ್ತವೆ. ಈ ಸಿರಿಧಾನ್ಯದಲ್ಲಿ ಕಾರ್ಬ್ಸ್ ಮತ್ತು ಫೈಬರ್ನ ಅನುಪಾತ 6.55 ಇದೆ. ಇಲ್ಲಿ ನಾವು ಒಂದು ವಿಷಯ ತಿಳಿದುಕೊಳ್ಬೇಕು, ಏನಂದ್ರೆ ಕಾರ್ಬೋಹೈಡ್ರೇಟ್ಸ್ ಮತ್ತು ಫೈಬರ್ನ ಅನುಪಾತ ಏನಿದೆಯಲ್ಲ ಅದು 10ಕ್ಕಿಂತ ಕಡಿಮೆ ಇದ್ರೆ ಇಂತಹ ಆಹಾರ ಪದಾರ್ಥ ಏನಿದೆಯಲ್ಲ ಅದು ನಮ್ಮ ದೇಹದಲ್ಲಿನ ಅನೇಕ ಗಂಭೀರ ಕಾಯಿಲೆಗಳನ್ನು ನಿವಾರಿಸುತ್ತದೆ. ನಮ್ಮ ದೇಹದಲ್ಲಿನ ಮೃದುವಾದ ಅಂಗಗಳಾದ ಲಿವರ್, ಕಿಡ್ನಿ, ಗಾಲ್ ಬ್ಲಾಡರ್, ಯೂರಿನರಿ ಬ್ಲಾಡರ್, ಪ್ಯಾಂಕ್ರಿಯಾಸ್, ಸ್ಪ್ಲೀನ್ ಆಗಿರ್ಬೋದು, ಇವುಗಳನ್ನೆಲ್ಲ ಸ್ವಚ್ಛ ಮಾಡುತ್ತದೆ, ಶುದ್ಧೀಕರಿಸುತ್ತದೆ. ಇದರಿಂದ ಕಾಮಾಲೆ, ಹೆಪಟೈಟಿಸ್, ಲಿವರ್ ಸಿರೋಸಿಸ್, ಲಿವರ್ನ ಇನ್ಫೆಕ್ಷನ್ಗಳು, ಗಾಲ್ ಬ್ಲಾಡರ್ ಸ್ಟೋನ್ ಇದ್ದಾಗ ಊದಲು ಏನಂತಂದ್ರೆ ತುಂಬಾನೇ ಲಾಭಕಾರಿಯಾಗಿದೆ. ಊದಲು ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿರೋದ್ರಿಂದ ಮಧುಮೇಹಿಗಳಿಗೂ ಒಂದು ಒಳ್ಳೆ ಆಹಾರ. ಇದು ಬ್ಯಾಡ್ ಕೊಲೆಸ್ಟ್ರಾಲ್ ಅಂದ್ರೆ LDL, ವಿಶೇಷವಾಗಿ ಟ್ರೈಗ್ಲಿಸರೈಡ್ಸ್ ಕಡಿಮೆ ಮಾಡಿ HDL ಅಂದ್ರೆ ಗುಡ್ ಕೊಲೆಸ್ಟ್ರಾಲ್ ಹೆಚ್ಚಿಸುತ್ತದೆ. ಇದರಲ್ಲಿರುವ ಪ್ರೋಟೀನ್ ಕೂಡ ಬೇಗ ಜೀರ್ಣವಾಗ್ತಕ್ಕಂಥದ್ದು. ಹೆಚ್ಚು ಫೈಬರ್ ಹೊಂದಿರೋದ್ರಿಂದ ಮಲಬದ್ಧತೆ ನಿವಾರಿಸುತ್ತದೆ. ಜೀರ್ಣಾಂಗ ವ್ಯೂಹದಲ್ಲಿ ಹುಣ್ಣುಗಳಿದ್ದಾಗ, ಅಲ್ಸರ್ಸ್ ಇದ್ದಾಗ, ಮುಖ್ಯವಾಗಿ ಸಣ್ಣ ಕರುಳಿನಲ್ಲಿ ಬರ್ತಕ್ಕಂಥ ಹುಣ್ಣು ಮತ್ತು ದೊಡ್ಡ ಕರುಳಿಗೆ ಬರ್ತಕ್ಕಂಥ ಕ್ಯಾನ್ಸರ್ ಬರದಂತೆ ಕಾಪಾಡುತ್ತದೆ. ಯಾಕೆಂದ್ರೆ ಊದಲು ಆಂಟಿ ಆಕ್ಸಿಡೆಂಟ್ಸ್ಗಳಿಂದ ಸಮೃದ್ಧವಾಗಿದೆ. ನಮ್ಮ ದೇಶದಲ್ಲಿ ಇದನ್ನು ಉಪವಾಸ ಇದ್ದಾಗ, ವ್ರತ ಇದ್ದಾಗ ಬಳಸುತ್ತಾರೆ. ಇದನ್ನು ನಾವು ಬಗಾರಕ್ಕಿ ಅಂತ ಹೇಳ್ತೀವಿ.